ವಿಜಯನಗರ ಜಿಲ್ಲೆಯ ಹಂಪಿಯಲ್ಲೂ ಮಳೆಯ ಅಬ್ಬರ ಜೋರಾಗಿದೆ. ಮಳೆಯ ನಡುವೆ ಹಂಪಿ ಸ್ಮಾರಕಗಳು ನೋಡುಗರ ಕಣ್ಮನ ಸೆಳೀತಾ ಇವೆ. ಶ್ರೀ ವಿರೂಪಾಕ್ಷ ದೇಗುಲದಲ್ಲಿ ಮಳೆಯ ಆರ್ಭಟದ ದೃಶ್ಯ ಮೊಬೈಲಲ್ಲಿ ಸೆರೆಯಾಗಿದೆ. ಇನ್ನು 3 ದಿನಗಳ ಕಾಲ ವಿಜಯನಗರದಾದ್ಯಂತ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ರೈತರ ಮೊಗದಲ್ಲಿ ಮಂದಹಾಸ ಮನೆ ಮಾಡಿದೆ. ಯಾದಗಿರಿ ಜಿಲ್ಲೆಯಾದ್ಯಂತ ರಾತ್ರಿ ಇಡೀ ಸುರಿದಂತಹ ಭಾರೀ ಮಳೆಗೆ ಗುರುಮಟ್ಕಲ್ ತಾಲೂಕಿನ ಕೊಟಗೇರ ಗ್ರಾಮದಲ್ಲಿ 2 ಮನೆಗೋಡೆ ನೆಲಸಮಾಗಿದೆ. ನರಸಪ್ಪ ಎಂಬಾತನಿಗೆ ಸೇರಿದ ಮನೆಗೋಡೆ ಕುಸಿತವಾಗಿದ್ದು ಅದೃಷ್ಟವಶಾತ್ ಮನೆಯಲ್ಲಿ ಇದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಜನರ ಗೋಳು ಯಾರು ಕೇಳೋರೇ ಇಲ್ಲದಂತಾಗಿದೆ. ಅನಂತಶಯನ ಗುಡಿಯ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಳಂಬ ಹಿನ್ನೆಲೆ ಹೊಸಪೇಟೆ ನಿವಾಸಿಗಳು ನಾನಾ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಸಾಮಾನ್ಯ ದಿನಗಳಲ್ಲಿ ಟ್ರಾಫಿಕ್ ಕಿರಿಕಿರಿ ಆದರೆ ಮಳೆಗಾಲದಲ್ಲಿ ಮಳೆ ನೀರಿನಿಂದ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ರಸ್ತೆ ಬದಿಯಲ್ಲಿ ನೀರು ಹರಿದು ಹೋಗೋದಕ್ಕೆ ಅವಕಾಶ ಮಾಡದ ಹಿನ್ನೆಲೆ ರಸ್ತೆಯ ನೀರೆಲ್ಲ ಮನೆಗಳಿಗೆ ನುಗ್ಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಸುಮಾರು 3-4 ತಿಂಗಳ ಕೆಳಗೆ ಇಲ್ಲಿ ಮೇಲ್ಸೇತುವೆ ನಡೆಯುವಂಥ ಸಂದರ್ಭದಾಗ ಇಲ್ಲಿ ಡ್ರೈನೇಜ್ ದೊಡ್ಡದ ಡ್ರೈನೇಜ್ ಇತ್ತು. ಆ ಡ್ರೈನೇಜ್ ಬಂದು ಮಾಡಿ ಒಂದು ಪೈಪ್ ಹಾಕಿದೆ. ಅದೇ 3-4 ತಿಂಗಳ ಕೆಳಗೆ ಇಲ್ಲಿ ಮೇಲ್ಸೇತುವೆ ನಿರ್ಮಾಣ ಆಗುವಂಥ ಸಂದರ್ಭದಾಗ ಸಮಸ್ಯೆ ಫಸ್ಟ್ ಏನಿದ್ದಿಲ್ಲ ಸರ್, ಮಳೆ ಚರಂಡದೊಂದಿಗೆ ಇತ್ತು. ಇವಾಗ ಈ ರೋಡ್ ಮಾಡಿದಾಗ್ಲಿ ಸರ್ ಮಳೆ ನೀರೆಲ್ಲ ನಮ್ಮ ಮನೆಗಳಿಗೆ ಒತ್ತಿ ಅಲ್ಲಿ ಮನೆನೂ ಬಿದ್ದೋಗೈತೆ. ಒಂದು ಇವಾಗ ಮನೆಗೆ ಎಲ್ಲರಿಗೆ ನೀರು ಹೋಗಿ ಒಳಗಡೆ ಎಲ್ಲ ಅಕ್ಕಿ ಬೇಳೆ ಎಲ್ಲ ನೆಂದೋಗ್ಬಿಟ್ಟವು. ಭಾಳ ಗಲೀಜ್ ನೀರೆಲ್ಲ ರೋಡ್ನಾಗ ಪಾಂಡ್ರಪುರ ನೀರು ಅಂಚನಗುಡಿ ನೀರೆಲ್ಲ ನಮ್ಮ ಇದರಲ್ಲೇ ಹೋಗ್ತಾ ಇದ್ದಾವೆ. ಅಧಿಕಾರಿಗಳು ಯಾರು ಬಂದಿಲ್ಲ, ಯಾರು ಏನು ನೋಡಿಲ್ಲ. ಬಳ್ಳಾರಿ ಆರ್ಟಿಒ ಕಚೇರಿಯಲ್ಲಿ ಲಕ್ಷ ರೂಪಾಯಿ ಹಣ ಎಗರಿಸಿ ಅಧಿಕಾರಿ ಪರಾರಿಯಾಗಿರೋ ಘಟನೆ ನಡೆದಿದೆ. ಆದರೆ ಈಗ ಹಣದ ಜೊತೆಗೆ ಪರಾರಿಯಾಗಿರುವ ಅಧಿಕಾರಿ ಪತ್ನಿ ಕಚೇರಿ ಮುಂದೆ ಬಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನನ್ನ ಪತಿ ಪರಾರಿಯಾಗೋದಕ್ಕೆ ಮೇಲಾಧಿಕಾರಿಗಳೇ ಕಾರಣ, ಇದರಲ್ಲಿ ಷಡ್ಯಂತ್ರ ಇದೆ, ಅವರನ್ನ ಹುಡುಕಿ ಕೊಡೋವರೆಗೂ ನಾನು ಹೋಗಲ್ಲ ಅಂತ ನಾಪತ್ತೆಯಾದ ಅಧಿಕಾರಿ ರವಿ ತಾವರೇಖೇಡ ಅವರ ಪತ್ನಿ ಭಾಗ್ಯಲಕ್ಷ್ಮಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಮುಗಿಸಿದ್ದಾರೆ, ನಮ್ಮ ಮನೆಯವರು ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಊಟ ಮಾಡಿದ್ದಾರೆ. ಆ್ಯಸ್ ಯೂಶುವಲ್ ಡೈಲಿ ಹೆಂಗೆ ನಡೀತಾ ಇತ್ತು ಹಾಗೆ ಬಂದಿದ್ದಾರೆ, ಊಟ ಮಾಡಿದ್ದಾರೆ, ಕೂತಿದ್ದಾರೆ, ಮಕ್ಕಳು ಕವರ್ಸ್ ಹಾಕುತ್ತಾ ಕೂತಿದ್ದಾರೆ. ಟೈಮ್ 6 ಗಂಟೆ 7 ಗಂಟೆ ಸುಮಾರು ಆಯಿತು. ಇನ್ನು ಮಗಳಿಗೆ ಗಮ್ಮ ಆಗಿತ್ತಂತ ತರಕ್ಕೆ ಹೋದ್ರು ಅಷ್ಟೇ ಸರ್. ಹೋಗಿಂದ ಫೋನ್ ಮಾಡಿ ಇವ್ರ ಮನೆಗೆ ಬಂದರು. ಸೂಪ್ರಿಡೆಂಟ್ ವೀರೇಶ್ ಸರ್ ಇನ್ನೊಬ್ಬರು ಬಂದಿದ್ದರು. ಬಂದರು ಸಡನ್ನಾಗಿ ಬಂದರು. ಬಂದಿಂದ ಬನ್ನಿ ಒಳಗಡೆ ಬನ್ನಿ ಅಂತಂದೆ. ಬಂದೆ ಕೂಡಿಸಿದೆ. ಅವ್ರು ಏನೋ ಹಿಂಗಾಗಿದೆ ಸರ್, ಫೋನ್ ಎತ್ತಲ್ಲ, ಫೋನ್ ಎತ್ತೆ ಅಂತಂದು. ನಾನು ಏನಾಗಿದೆ ಮದುವೆಯ ದಿನವೇ ಪರೀಕ್ಷೆ ಇದ್ದದ್ರಿಂದ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಸಂಕಲ್ಪ ಪದವಿ ಮಹಾವಿದ್ಯಾಲಯದಲ್ಲಿ ಮದುಮಗಳು ಮದುವೆಯನ್ನು ಮುಗಿಸಿ ಬಂದು ಪರೀಕ್ಷೆ ಬರೆದು ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. BA ಪ್ರಥಮ ವರ್ಷದ 2ನೇ ಸೆಮಿಸ್ಟರ್ ಪರೀಕ್ಷೆ ನಡೀತಾ ಇತ್ತು. ಈ ಹಿನ್ನೆಲೆ ನವವಧು ಉಮಾದೇವಿ ಬೆಳಗ್ಗೆ ಮದುವೆಯಾಗಿ ಮಧ್ಯಾಹ್ನ ಪರೀಕ್ಷೆಗೆ ಹಾಜರಾಗಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಹೌಸಿಂಗ್ ಬೋರ್ಡ್ನ ಮನೆಯೊಂದರಲ್ಲಿ ಪೇಂಟ್ ಮಾಡ್ತಾ ಇರುವಾಗ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಪೇಂಟರ್ ಸಾವನ್ನಪ್ಪಿರುವ ಘಟನೆ ನಡೆದಿದೆ. 20 ವರ್ಷದ ಕನಕ ಮೃತ ಯುವಕನಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಷಯ ತಿಳಿದ ಕೂಡಲೇ ಸ್ಥಳೀಯ ಶಾಸಕ ಜಯನ್ ಗಣೇಶ್, ಸಿಪಿಐ ವಾಸುಕುಮಾರ್ ಹಾಗೂ ಜಸ್ಕಾಂ ಇಲಾಖೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿ ಸಂತಾಪ ಸೂಚಿಸಿದ್ದಾರೆ. ಚಿಕ್ಕೋಡಿಯ ಕುಡ್ಚಿ ಪಟ್ಟಣದಲ್ಲಿ ನಿನ್ನೆ ಧಾರಾಕಾರ ಮಳೆಯಾಗಿದೆ. ಮಳೆ ಸುರಿದ 1 ಗಂಟೆಯಲ್ಲಿ ಕುಡ್ಚಿ ಪಟ್ಟಣ ಸಂಪೂರ್ಣ ಜಲಾವೃತ ಆಗಿದೆ. ಹಳ್ಳಕೊಳ್ಳಗಳು ತುಂಬಿ ಹರಿದಿದ್ದು ಜಾನುವಾರುಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಜೊತೆಗೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಕುಟುಂಬಸ್ಥರು ಪರದಾಡುವಂತಾಗಿತ್ತು. ಇತ್ತ ರಸ್ತೆ ತುಂಬೆಲ್ಲ ನೀರು ನಿಂತು ಪ್ರಯಾಣಿಕರು ಪರದಾಡುವಂತಾಗಿತ್ತು. ये देखो भाई, ये एक बार नजर डालिए, घरों में लीजिए भाई।
ಬೆಳಗಾವಿ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯ ಹಿನ್ನೆಲೆ ಉಚ್ಗಾಂವ್ ಗ್ರಾಮದ ಹೊರವಲಯದಲ್ಲಿ ಹೋಟೆಲ್ ಮುಂದೆ ನಿಲ್ಲಿಸಿದ ಕಾರುಗಳ ಮೇಲೆ ಬೃಹತ್ ಗಾತ್ರದ ಕಾರು ಬಿದ್ದಿದೆ. ಅದೃಷ್ಟವಶಾತ್ ಕಾರಲ್ಲಿ ಯಾರೂ ಇಲ್ಲದೆ ಇದ್ದದರಿಂದ ಭಾರೀ ಅನಾಹುತ ತಪ್ಪಿದೆ. ನಡು ರಸ್ತೆಯಲ್ಲಿಯೇ ಮರ ಬಿದ್ದ ಪರಿಣಾಮ ಕೆಲಕಾಲ ಟ್ರಾಫಿಕ್ ಸಮಸ್ಯೆ ಉಂಟಾಗಿ ಸವಾರರು ಪರದಾಡುವಂತಾಗಿತ್ತು. ಈರುಳ್ಳಿ ದರ ಕುಸಿತ ಕಂಡಿದ್ದರಿಂದ ಈರುಳ್ಳಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ರೂಡ್ಗಿ ಗ್ರಾಮದ ರೈತ ಬಸವರಾಜ್ ಈಡ್ಗೇರ್ 6 ಎಕರೆಯಲ್ಲಿ ಈರುಳ್ಳಿ ಬೆಳೆದಿದ್ರು. ಆದರೆ ಈರುಳ್ಳಿ ಬೆಳೆಗೆ ಸರಿಯಾದ ಬೆಲೆ ಸಿಗದ ಹಿನ್ನೆಲೆ ಬೆಳೆಯನ್ನ ಜಮೀನಿನಲ್ಲೇ ನಾಶ ಮಾಡಿದ್ದಾರೆ. ಮಹದಾಯಿ ವಿರುದ್ಧ ಗೋವಾ ಪ್ರಾಯೋಜಿತ ಹೋರಾಟ ಆರೋಪ ಕೇಳಿಬಂದಿದೆ. ಪರಿಸರದ ಹೆಸರಿನಲ್ಲಿ ಗೋವಾ ಪ್ರಾಯೋಜಿತ ಮಹದಾಯಿ ಹೋರಾಟಕ್ಕೆ ನಮ್ಮವರಿಂದಲೇ ಸಾಥ್ ನೀಡಲಾಗಿದೆ. ಗೋವಾ ನಮ್ಮ ಕೈಬೆರಳನ್ನ ನಮ್ಮ ಕಣ್ಣಿಗೆ ಇಟ್ಟುವುದಕ್ಕೆ ಮಹಾಸಂಚು ರೂಪಿಸಿದೆ. ಟ್ರಿಬ್ಯುನಲ್ ಆದೇಶವಾದರೂ ಪರಿಸರದ ಹೆಸರಿನಲ್ಲಿ ನಮ್ಮ ನೆಲದಲ್ಲೇ ಗೋವಾದ ಕೆಲ ರೆಸಾರ್ಟ್ ಮಾಲೀಕರು ಪರಿಸರವಾದಿ ಹೆಸರಿನಲ್ಲಿ ಮಹದಾಯಿ ವಿರುದ್ಧ ಹೋರಾಟ ನಡೆಸುವುದಕ್ಕೆ ಸಜ್ಜಾಗಿದ್ದಾರೆ ಅಂತ ಕರವೆಯಿಂದ ಆಕ್ರೋಶ ವ್ಯಕ್ತವಾಗಿದೆ. ಕಿತ್ತೂರು ಕರ್ನಾಟಕದ 4 ಜಿಲ್ಲೆಗಳ 13 ತಾಲೂಕುಗಳಿಗೆ ಮತ್ತು ಹುಬ್ಬಳ್ಳಿ ಧಾರವಾಡ ಅವಳಿನಗರಗಳಿಗೆ ನೀರು ಪೂರೈಸುವಂಥ ಒಂದು ಪ್ರತಿಷ್ಠಿತ ಯೋಜನೆಯಾದ ಕಳಸಾ ಬಂಡೂರಿ ತಿರುಗಿ ಯೋಜನೆ ಈಗ ಅನುಷ್ಠಾನಕ್ಕೆ ಕೊನೆ ಹಂತಕ್ಕೆ ಬಂದಿದೆ. ಯಾಕಂದ್ರೆ 40 ವರ್ಷಗಳಿಂದ ಹೋರಾಟ ಇದು. ಗೋವೆ ಮತ್ತು ಮಹಾರಾಷ್ಟ್ರದ ತಕರಾರುಗಳ ಮಧ್ಯೆ ಅನೇಕ ಸಲ ಹೋರಾಟ. ಅದು ಕೊನೆಗೆ 2010ರಲ್ಲಿ ನ್ಯಾಯಮೂರ್ತಿ ಪಾಂಚಾಲ್ ನೇತೃತ್ವದ ಒಂದು ಟ್ರಿಬ್ಯುನಲ್ ರಚನೆ ಆಯಿತು ಸುಪ್ರೀಂ ಕೋರ್ಟ್ದ ಆದೇಶದ ಮೇರೆಗೆ. ಅಲ್ಲಿಂದ ಇದು 2013ರಿಂದ ಇದು ಕಾರ್ಯಾರಂಭ ಮಾಡಿತು. ಯಾವುದು ಪಾಂಚಾಲ್ ಟ್ರಿಬ್ಯುನಲ್. ಮನೆ ಬೀಗ ಮುರಿದು ಕಳ್ಳತನ ಮಾಡ್ತಾ ಇದ್ದ ಇಬ್ಬರು ಖದೀಮರನ್ನ ಬಂಧಿಸುವಲ್ಲಿ ಬೆಳಗಾವಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಗೋಕಾಕ್ ತಾಲೂಕಿನ ಮಿಡನ್ಕಟ್ಟಿ ಗ್ರಾಮದ ಮಹಾದೇವ್ ಸವಸುದ್ವಿ ಎಂಬುವರ ಮನೆಗೆ ನುಗ್ಗಿದ್ದ ಖದೀಮರು 150 ಗ್ರಾಂ ಚಿನ್ನಾಭರಣ 20,000 ನಗದು ಕಳ್ಳತನ ಮಾಡಿ ಎಸ್ಕೇಪ್ ಆಗಿತ್ತು. ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಇದೀಗ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬೈಲಹೊಂಗ್ಲಾ ತಾಲೂಕಿನ ಮೋಹರೆ ಗ್ರಾಮದ ರಾಮಸಿದ್ದ ತಳವಾರ್, ಕೊಳ್ಳಾನಟ್ಟಿಯ ನಾಗರಾಜ್ ಮ್ಯಾಗೇರಿ ಬಂಧಿತ ಆರೋಪಿಗಳಾಗಿದ್ದು ಬಂಧಿತರಿಂದ ಮೊಬೈಲ್, ಬೈಕ್, ಚಿನ್ನಾಭರಣ, ನಗದು ಜಪ್ತಿ ಮಾಡಿದ್ದಾರೆ. ಗದಗ್ ಜಿಮ್ಸ್ ಆಸ್ಪತ್ರೆ ಶ್ವಾನಗಳನ್ನು ಸೂರಾಗಿ ಮಾರ್ಪಾಡಾಗಿತ್ತು. ಪ್ರತಿದಿನ ಆಸ್ಪತ್ರೆಯ ಆವರಣದಲ್ಲಿ ಬೀದಿ ನಾಯಿಗಳು ಸಂಚರಿಸ್ತಾ ಇದ್ದು ರೋಗಿಗಳು ಶ್ವಾನಗಳನ್ನು ಕಂಡು ಆಸ್ಪತ್ರೆಗೆ ಧಾವಿಸೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. 10 ನಾಯಿಗಳು ಆಸ್ಪತ್ರೆ ಆವರಣದಲ್ಲಿ ಇದ್ರೂ ಕೂಡ ಆಸ್ಪತ್ರೆ ಸಿಬ್ಬಂದಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಗರದ ಜಿಲ್ಲಾಸ್ಪತ್ರೆ ಇವತ್ತು ನಾಯಿಗಳ ತಾಣವಾಗಿದೆ. ದಿನನಿತ್ಯ 100 ನಾಯಿಗಳು ಇವತ್ತು ಜಿಲ್ಲಾಸ್ಪತ್ರೆ ಆವರಣದೊಳಗೆ ಓಡಾಟ ಮಾಡ್ತಾ ಇದೆ. ಇಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗೈತಿ. ಅಲ್ಲೇ ಜಿಲ್ಲಾಸ್ಪತ್ರೆಯೊಳಗೆ ಒಂದು ಕಡೆ ರೋಗಿಗಳು ಹೋಗಿ ತೋರಿಸ್ಕೋಬೇಕಂದ್ರೆ ಅಲ್ಲಿ ನಾಯಿಗಳ ಒಂದು ಭಯದಿಂದ ಇವತ್ತು ಪರದಾಡುವಂಥ ಪರಿಸ್ಥಿತಿ ಎದುರಾಗೈತಿ. ದಿನನಿತ್ಯ 100 ನಾಯಿಗಳು ವಾರ್ಡ್ ಒಳಗೆ ಹೋಗ್ತಾವು ಬರ್ತಾವು. ಈ ರೀತಿ ಒಂದು ಪ್ರಸಂಗ ಇವತ್ತು ಜಿಲ್ಲಾಸ್ಪತ್ರೆ ಒಳಗೆ. ಕಳೆದ 18 ವರ್ಷದ ಬಳಿಕ RCB ಕಪ್ ಗೆದ್ದಿದೆ. ಈ ಹಿನ್ನೆಲೆ ಅಭಿಮಾನಿಯೊಬ್ಬರು ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ದಿಗ್ಗೇವಾಡಿ ಗ್ರಾಮದ ಅಂಬೇಡ್ಕರ್ ಸರ್ಕಲ್ ಇಂದ ಶ್ರೀ ಮಹಾಲಿಂಗೇಶ್ವರ ಮಠದವರೆಗೆ ಉರುಳು ಸೇವೆಯನ್ನ ಮಾಡಿ ಹರಕೆಯನ್ನು ತೀರಿಸಿದ್ದಾರೆ. ದಿಗ್ಗೇವಾಡಿ ಗ್ರಾಮದ ಮಹಾಲಿಂಗ RCBಯ ಪಕ್ಕ ಅಭಿಮಾನಿ ಗೆದ್ದಿದ್ದಕ್ಕೆ ಈ ರೀತಿ ಉರುಳು ಸೇವೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ RCB ಕಪ್ ಗೆಲ್ಲೋದಾಗಿತ್ತು. RCB ಕಪ್ ಗೆಲ್ಲೋದು ನಮ್ದೊಂದು ಕನಸಾಗಿತ್ತು. ಮೊನ್ನೆ ಕ್ವಾಲಿಫೈರ್ ಗೆದ್ದ ತಕ್ಷಣ ನಾನು ನಮ್ಮೂರಿನ ಆರಾಧ್ಯ ದೈವ ಶ್ರೀ ಮಾಲಿಂಗೇಶ್ವರನಲ್ಲಿ ಈ ವರ್ಷ ನಮಗೆ ಹಾಗಾದ್ರೂ ಮಾಡಿ ಕಪ್ ಗೆಲ್ಲುವಂತೆ ಮಾಡು ನಾನು ಪೂರ್ಣ ಸೇವೆ ಮಾಡ್ತೇನಂತ ಬೇಡ್ತೀನಿ. ಗಾನಯೋಗಿ ಪಂಚಾಕ್ಷರಿ ಗವಾಯಿಯವರ 81ನೇ ಹಾಗೂ ಪದ್ಮಭೂಷಣ ಪುಟ್ಟರಾಜ ಗವಾಯಿಗಳವರ 15ನೇ ಪುಣ್ಯ ಸ್ಮರಣೋತ್ಸವದ ಮತ್ತು ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದೆ ಅಂತ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಶ್ರೀ ಕಲ್ಲಯ್ಯಜ್ಜನವರು ಹೇಳಿದ್ದಾರೆ. ಗದಗ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜೂನ್ 12ನೇ ತಾರೀಕಿಂದ 16ನೇ ತಾರೀಕಿನವರೆಗೆ ಉಭಯ ಶ್ರೀಗಳ ಮಹಾರಥೋತ್ಸವ ನಡೆಯಲಿದೆ. ಎಲ್ಲರೂ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು. ಪೊಲೀಸರ ದೌರ್ಜನ್ಯವನ್ನು ಖಂಡಿಸಿ ರೈತ ಹೈಟೆನ್ಷನ್ ವಿದ್ಯುತ್ ಕಂಬ ಏರಿ ಕುಳಿತು ಅರಣ್ಯ ಇಲಾಖೆ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಏಕಾಂಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಹಳಿಯೂರು ಗ್ರಾಮದಲ್ಲಿ ಅರಣ್ಯ ಇಲಾಖೆ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕಳೆದ 1 ವಾರದಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. 22 ರೈತರ 3 ಎಕರೆ 30 ಗುಂಟೆ ತೋಟ ಹೆದ್ದಾರಿಗೆ ಅಂತ ಹೋಗಿದೆ. ಅದರಲ್ಲಿ ರೈತರು ಶ್ರೀಗಂಧದ ಮರ ಬೆಳೆದಿದ್ರು.
ಆದರೆ ಜಾಗವನ್ನು ಹೆದ್ದಾರಿ ನಿರ್ಮಾಣಕ್ಕೆ ಅಂತ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. 62 ಕೋಟಿ ರೂಪಾಯಿ ಪರಿಹಾರ ನೀಡುವ ಜಾಗದಲ್ಲಿ 1.5 ಕೋಟಿ ರೂಪಾಯಿ ಅಂತ ಅಧಿಕಾರಿಗಳು ನಮೂದಿಸಿದ್ದಾರೆ ಅಂತ ರೈತ ಅಧಿಕಾರಿಗಳ ವಿರುದ್ಧ ಏಕಾಂಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಜಮೀನಿಗೆ ಹೋದ ಬಾಲಕಿ ಹಾವು ಕಚ್ಚಿ ಸಾವನ್ನಪ್ಪಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಗಡಿಮಾಕುಂಟೆ ಗ್ರಾಮದಲ್ಲಿ ನಡೆದಿದೆ. 13 ವರ್ಷದ ಮೃತ ಬಾಲಕಿಯಾಗಿದ್ದು ದಾವಣಗೆರೆ ವಿಶ್ವಭಾರತಿ ಶಾಲೆಯಲ್ಲಿ 8ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ಲು. ಅಮ್ಮನ ಜೊತೆಗೆ ಜಮೀನಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಹಾವು ಕಚ್ಚಿ ಬಾಲಕಿ ಸಾವನ್ನಪ್ಪಿದ್ದಾಳೆ.